ಇವತ್ತು ಯಾವ್ಯಾವ ಜಿಲ್ಲೆಗಳಲ್ಲಿ ಏನೆಲ್ಲ ಮೇಜರ್ ಸುದ್ದಿ ಇದೆ, ಪ್ರಮುಖ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ 4 ಜನ ರಿಪೋರ್ಟರ್ಸ್ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ಎಲ್ರಿಗೂ ವೆರಿ ಗುಡ್ ಮಾರ್ನಿಂಗ್ ತಿಳಿಸ್ತಾ ಫಸ್ಟ್ ಮೈಸೂರು ಭಾಗಕ್ಕೆ ಹೋಗೋಣ. ಇವತ್ತಿಂದ ಬಸ್ ಟಿಕೆಟ್ ದರ ಏರಿಕೆ ಆಗಿದೆ. ಪ್ರಯಾಣಿಕರು ಏನ್ ಹೇಳ್ತಿದ್ದಾರೆ ಕೇಳೋಣ. ಆನಂದ್, ಈಗ ಸರ್ಕಾರಕ್ಕೆ ಅನಿವಾರ್ಯ, ಪ್ರಯಾಣಿಕರಿಗೆ ಅನಿವಾರ್ಯತೆ ಇರಲಿಲ್ಲ, ಬಟ್ ಅನಿವಾರ್ಯ ಅಂದ್ರೆ ಬಸ್ ಅಲ್ಲಿ ಹತ್ಬೇಕು ಅಂತಂದ್ರೆ ಅವ್ರು ಕೇಳಿದಷ್ಟು ದುಡ್ಡು ಕೊಡಬೇಕು. ಪ್ರಯಾಣಿಕರ ರೆಸ್ಪಾನ್ಸ್ ಹೆಂಗಿದೆ? ಶರ್ಮಿತಾ, ನಿಜಕ್ಕೂ ಕೂಡ ಈ ಹಿಂದೆ ಪೆಟ್ರೋಲ್ ಡೀಸೆಲ್ ದರವನ್ನು ಏರಿಸಿ ಶಾಕ್ ಕೊಟ್ಟಿದ್ದಂಥ ಸರ್ಕಾರ ಇದೀಗ ಬಸ್ ಟಿಕೆಟ್ ದರವನ್ನು ಬರೋಬ್ಬರಿ 15% ಏರಿಕೆ ಮಾಡಿ ಶಾಕ್ ಕೊಟ್ಟಿರುವಂಥದ್ದು. ಏನು ಶಕ್ತಿ ಯೋಜನೆಯಿಂದ ಹೆಣ್ಮಕ್ಳು ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಾರೆ, ಆದರೆ ಗಂಡು ಮಕ್ಕಳಿಗೆ ಈ ಬಾರಿ ಜೇಬಿಗೆ ಕತ್ತರಿ ಬಿದ್ದಿರುವಂಥದ್ದು. ನಾನು ನಿಮಗೆ ಒಂದು ಉದಾಹರಣೆಯನ್ನು ಕೊಡ್ತೀನಿ. ಹಿಂದೆ ಮೈಸೂರಿನ ಬೆಂಗಳೂರಿಗೆ ಸಾಮಾನ್ಯವಾಗಿ 187 ರೂಪಾಯಿ ದರ ಇತ್ತು, ಆದರೆ ಇದೀಗ ಆ ದರ 215 ರೂಪಾಯಿಗೆ ಹಿಂದಿನಿಂದ ಏರಿಕೆ ಆಗಿರುವಂಥದ್ದು. ಅಲ್ಲದೆ ಮೈಸೂರಿನಿಂದ ಚಾಮರಾಜನಗರಕ್ಕೆ ಈ ಹಿಂದೆ 75 ರೂಪಾಯಿ ಇತ್ತು, ಆದರೆ ಇದೀಗ ಅದು 87 ರೂಪಾಯಿ ಆಗಿರುವಂಥದ್ದು. ಅಲ್ಲದೆ ಮೈಸೂರಿನಿಂದ ನರಸೀಪುರಕ್ಕೆ ಈ ಹಿಂದೆ 42 ರೂಪಾಯಿ ಇದ್ದಂಥದ್ದು ಟಿಕೆಟ್ ದರ ಹಿಂದಿನಿಂದ 49 ರೂಪಾಯಿ ಆಗಿರುವಂಥದ್ದು. ಅಲ್ಲದೆ ಮೈಸೂರಿನಿಂದ ಚಾಮುಂಡಿ ಬೆಟ್ಟಕ್ಕೆ 25 ರೂಪಾಯಿ ದರ ಏನಿತ್ತು, ಹಿಂದಿನಿಂದ 29 ರೂಪಾಯಿ ದರ ಆಗಿರುವಂಥದ್ದು. ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಒಂದು ಕಡೆ ಹೆಣ್ಣು ಮಕ್ಕಳಿಗೆ ಫ್ರೀಯಾಗಿ ಬಸ್ ಅನ್ನು ನೀಡಿರುವಂತಹ ಸರ್ಕಾರ ಗಂಡು ಮಕ್ಕಳಿಗೆ ಪರೋಕ್ಷವಾಗಿ ಬರವನ್ನು ಅಂದ್ರೆ ದರ ಹೆಚ್ಚಿಸುವ ಮೂಲಕ ಬರೆಯನ್ನು ಹಾಕುವ ಕೆಲಸಕ್ಕೆ ಮುಂದಾಗಿದೆ. ಈ ಹಿನ್ನೆಲೆಯಲ್ಲೂ ಕೂಡ ಇಲ್ಲಿ ಕೇಳಿ ಬರ್ತಾ ಇರುವಂತದ್ದು ಒಂದೇ, ನಾವೇನು ಫ್ರೀಯಾಗಿ ಬಸ್ ಕೊಡಿ ಅಂತ ಹೇಳಿರ್ಲಿಲ್ಲ, ಅದನ್ನು ಕೂಡ ಪರಿಷ್ಕರಣೆ ಮಾಡಬಹುದಾಗಿತ್ತೇನೋ. BPL ಕಾರ್ಡ್ ಹೊಂದಿರೋರಿಗೆ ಮಾತ್ರ ಬಸ್ ಅಂದ್ರೆ ಶಕ್ತಿ ಯೋಜನೆಯನ್ನ ಕೊಡಬಹುದಾಗಿತ್ತು, ಆದ್ರೆ ಎಲ್ಲರಿಗೂ ಕೊಟ್ಟು ಈಗ ಎಲ್ಲೋ ಒಂದು ಕಡೆ ದರ ಏರಿಸುವ ಮೂಲಕ ಗಂಡು ಮಕ್ಕಳಿಗೆ ಬರೆಯನ್ನು ಹಾಕುವ ಕೆಲಸಕ್ಕೆ ಸರ್ಕಾರ ಮುಂದಾಗಿದೆ ಅನ್ನುವಂತ ಆರೋಪವನ್ನ ಜನರು ಮಾಡ್ತಾ ಇರುವಂತದ್ದು. ಶರ್ಮಿತಾ, ಫೈನ್. ಮೈಸೂರಿನ ಸೀದಾ ದಾವಣಗೆರೆ ಭಾಗಕ್ಕೆ ಹೋಗೋಣ. ಇವತ್ತು ದಾವಣಗೆರೆ ಭಾಗದಲ್ಲಿ ಒಂಥರ ಶಕ್ತಿ ಪ್ರದರ್ಶನ ಸಿದ್ದರಾಮಯ್ಯ ಟೀಮ್ ನಿಂದ ನಡೀತಾ ಇದೆ. ಯುವ ಜನೋತ್ಸವ, ಕನಕ ಜಯಂತಿ ನೆಪದಲ್ಲಿ ಸಂಜಯ್, ಇವಾಗ ಏನೆಲ್ಲ ಪ್ರೋಗ್ರಾಮ್ಸ್ ದಾವಣಗೆರೆಯಲ್ಲಿ ಇದೆ, ಈ ಮುಖಾಂತರ ಶಕ್ತಿ ಪ್ರದರ್ಶನ ಸಿದ್ದರಾಮಯ್ಯ ಟೀಮ್ ನಿಂದ ಹೆಂಗಾಗ್ತಿದೆ? ಶರ್ಮಿತಾ, ಏನು ಇವತ್ತು 2 ಕಾರ್ಯಕ್ರಮ ನಿಯಮಿತವಾಗಿ CM ಸಿದ್ದರಾಮಯ್ಯ ಅವರು ದಾವಣಗೆರೆಗೆ ಆಗಮಿಸಿದ್ದಾರೆ. ಮೊದಲನೇದಾಗಿ ಏನು 11 ಗಂಟೆಗೆ MBA ಗ್ರೌಂಡ್ನಲ್ಲಿ ಆಯೋಜಿಸಿರುವಂಥ ಏನು ಜಿಲ್ಲಾಡಳಿತ ಆಯೋಜನೆ ಮಾಡಿದೆ ರಾಜ್ಯ ಮಟ್ಟದ ಯುವ ಜನೋತ್ಸವ ಕಾರ್ಯಕ್ರಮದಲ್ಲಿ CM ಸಿದ್ದರಾಮಯ್ಯನವರು ಭಾಗಿಯಾಗಿ ಏನು 11 ಗಂಟೆಗೆ ಇನಾಗ್ರೇಷನ್ ಮಾಡ್ತಾರೆ. ಅದಾದ ಬಳಿಕ ಏನು ಅಲ್ಲೊಂದಿಷ್ಟು ಕಾರ್ಯಕ್ರಮದಲ್ಲಿ ಕಾಲ ಮುಗಿಸಿ ತದನಂತರ 1 ಗಂಟೆಗೆ ಮಧ್ಯಾಹ್ನ ಏನು ನೇರವಾಗಿ ನಗರದ ಹೈಸ್ಕೂಲ್ ಗ್ರೌಂಡ್ಗೆ CM ಸಿದ್ದರಾಮಯ್ಯವರು 537ನೇ ಕನಕ ಜಯಂತಿ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಅಲ್ಲಿ ಏನು ಒಂದು ರೀತಿ ಶಕ್ತಿ ಪ್ರದರ್ಶನ ಅಂತಲೇ ಹೇಳ್ಬೋದು. ಯಾಕಂದರೆ ಈಗಾಗಲೇ ಸಾಕಷ್ಟು ಏನೋ ಸಣ್ಣ ಪುಟ್ಟ ಸಮಸ್ಯೆ ಇರ್ಬೋದು, ದೊಡ್ಡ ದೊಡ್ಡ ಸಮಸ್ಯೆ ಇರ್ಬೋದು, ಎಲ್ಲದಕ್ಕೂ ಕೂಡ ಸಿದ್ದರಾಮಯ್ಯವರ ಮೇಲೆ ಮುಗಿಯ ಬೀಳ್ತಾರೆ. ಹಾಗಾಗಿ ಅವರಿಗೆ ಒಂದು ಶಕ್ತಿ ತುಂಬುವ ಸಲುವಾಗಿ ಈ ಒಂದು ಎಲ್ಲ ಅಹಿಂದ ಕುರುಬ ಸಮಾಜ, ಸಿದ್ದರಾಮಯ್ಯ ಅಭಿಮಾನಿಗಳು ಸೇರಿ ಈ ಒಂದು ಕನಕ ಜಯಂತಿ ನೆಪದಲ್ಲಿ ಒಂದು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಏನು ಇವತ್ತು 1 ಗಂಟೆಗೆ CM ಸಿದ್ದರಾಮಯ್ಯ ಸೇರಿದಂತೆ ಸಚಿವ ಸಂಪುಟದ ಕೆಲವು ಸಚಿವರು ಕೂಡ ಆಗಮಿಸ್ತಿದ್ದಾರೆ ಅಂತೇಳಿ ಈಗ ಮಾಹಿತಿ ತಿಳಿದು ಬಂದಿದೆ. ಏನು ಸತೀಶ್ ಜಾರಕಿಹೊಳಿ ಇರ್ಬೋದು, ಅದಲ್ಲದೆ ಕೂಡ HC ಮಹದೇವಪ್ಪ, ಪರಮೇಶ್ವರ್, ಜಮೀರ್ ಅಹಮದ್ ಖಾನ್ ಕೂಡ ಆಗಮಿಸ್ತಾರೆ. ಯಾಕಂದರೆ ಈಗ ಎಲ್ಲದೂ ಕೂಡ CM ಸಿದ್ದರಾಮಯ್ಯವರ ಮೇಲೆ ಮುಗಿಯ ಬೀಳ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಒಂದು ಕೈ ಬಲಪಡಿಸುವ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮದ ಮುಖಾಂತರ ನಾವು ಒಂದು ಕೈಯನ್ನು ಬಲಪಡಿಸ್ತೀವಿ ಸಿದ್ದರಾಮಯ್ಯನವ್ರದ್ದು ಅನ್ನೋ ಒಂದು ಈ ಕಾರ್ಯಕ್ರಮ ಆಯೋಜಕರ ಮಾತಾಗಿದೆ. ಶರ್ಮಿತಾ, ಫೈನ್. ಬೆಂಗಳೂರು ಭಾಗದಲ್ಲಿ ಚಿತ್ರಸಂತೆಯ ಸಂಭ್ರಮ ಇವತ್ತು ಉದ್ಘಾಟನೆ ಆಗ್ತಿದೆ. ಆ ಬಗ್ಗೆ ಮಾಹಿತಿ ಕೊಡ್ತಾರೆ ಶರಣು ಹಂಪಿ. ಈ ಸಲ ಚಿತ್ರಸಂತೆಯ ಸ್ಪೆಷಾಲಿಟಿ ಏನೇನಿದೆ? ಮಾಡಲಿದ್ದಾರೆ. ಈ ಬಾರಿ ಚಿತ್ರಸಂತೆಯಲ್ಲಿ ಬಹಳ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ, ಅದರಲ್ಲೂ ಕೂಡ ಭ್ರೂಣ ಹತ್ಯೆ ಎಲ್ಲ ಕೂಡ ಹೆಚ್ಚಾಗ್ತಾ ಇದೆ ಮತ್ತು ಬಾಣಂತಿಯರ ಸಾವು ಕೂಡ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಹೆಣ್ಣು ಮಕ್ಕಳಿಗಾಗಿ ವಿಶೇಷವಾದಂತ ಚಿತ್ರ ಕಲಾ ಪ್ರದರ್ಶನ ಕೂಡ ಇರಲಿದೆ. ದೇಶಾದ್ಯಂತ 22 ರಾಜ್ಯಗಳಿಂದ ಚಿತ್ರ ಕಲಾವಿದರು ಬರ್ತಾ ಇದ್ದಾರೆ. ಎಷ್ಟು ಜನ ಅಂದ್ರೆ 1500ಕ್ಕೂ ಹೆಚ್ಚು ಚಿತ್ರ ಕಲಾವಿದರು ಬರಲಿದ್ದಾರೆ. ಇಲ್ಲಿ 40,000ಕ್ಕೂ ಹೆಚ್ಚು ಚಿತ್ರಗಳ ಪ್ರದರ್ಶನ ಕೂಡ ಆಗಲಿದೆ. ಈಗಾಗಲೇ ಕುಮಾರ ಕೃಪಾ ರಸ್ತೆ ಏನಿದೆ ಸಂಪೂರ್ಣ ಬಂದ್ ಆಗಿದ್ದು ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಬಂದ್ ಇರಲಿದೆ. ಸೊ ಪರ್ಯಾಯ ಮಾರ್ಗಗಳನ್ನ ವಾಹನ ಸವಾರರು ಕಂಡುಕೊಳ್ಬೇಕಾಗಿದೆ. ಇದ್ರ ಜೊತೆಗೆ 1 ಲಕ್ಷಕ್ಕೂ ಹೆಚ್ಚು ಜನ ಇನ್ನು ಚಿತ್ರಕಲಾ ಸಂತೆಗೆ ಬರುವ ನಿರೀಕ್ಷೆ ಇದೆ. ಸೊ ಈ ಹಿನ್ನೆಲೆಯಲ್ಲಿ 22ನೇ ಚಿತ್ರಸಂತೆಯನ್ನ ನೋಡ್ಲಿಕ್ಕೆ ಕಾತರರಾಗಿರೋ, ಯಾಕಂದ್ರೆ ವರ್ಷಕ್ಕೊಂದ್ಸರಿ ನಡೆಯುವಂತ ಈ ಚಿತ್ರಸಂತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳೆಲ್ಲರೂ ಕೂಡ ಬರ್ತಾರೆ. ಸೊ ಈ ಬಾರಿನೂ ಕೂಡ 1 ಲಕ್ಷಕ್ಕೂ ಹೆಚ್ಚು ಜನ ಚಿತ್ರಕಲಾ ರಸಿಕರೇನಿದ್ದಾರೆ, ಜನರು ಅಭಿಮಾನಿಗಳೇನಿದ್ದಾರೆ ಅಥವಾ ನೋಡ್ಬೇಕಂತೇಳಿ ಉತ್ಸುಕರೇನಿದ್ದಾರೆ, ಅವರೆಲ್ಲರೂ ಕೂಡ ಭಾಗಿಯಾಗಲಿದ್ದಾರೆ. 10:30ಕ್ಕೆ ಉದ್ಘಾಟನೆಗೊಳ್ಳಲಿದೆ. ಫೈನ್. ಸೀದಾ ಚಿಕ್ಕಬಳ್ಳಾಪುರಕ್ಕೆ ಹೋಗೋಣ. ಇವತ್ತು ಘಾಟಿ ಸುಬ್ರಹ್ಮಣ್ಯದಲ್ಲಿ ಷಷ್ಠಿ ಸಂಭ್ರಮ ಹೇಗಿದೆ ಅಂತ ಮನುಕುಮಾರ್ ತಿಳಿಸ್ತಾರೆ. ಮನುಕುಮಾರ್, ಏನೆಲ್ಲ ವಿಶೇಷ ರೀತಿಯಲ್ಲಿ ಪೂಜೆ ಇದೆ ಅಲ್ಲಿ? ಎಷ್ಟು ಶರ್ಮಿತಾ ಶೆಟ್ಟಿ, ಏನು ಈಗ ಬೆಂಗಳೂರಿಗೆ ಕೂಗಳತೆ ದೂರದಲ್ಲೇ ಇರ್ತಕ್ಕಂಥ ಘಾಟಿ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಇವತ್ತು
ಷಷ್ಠಿಯ ಸಂಭ್ರಮ ಮನೆ ಮಾಡಿರುವಂತದ್ದು. ಪ್ರಮುಖವಾಗಿ 12 ಗಂಟೆಗೆ ಬ್ರಹ್ಮ ರಥೋತ್ಸವ ಕೂಡ ನಡೆಯುವಂತದ್ದು. ಏನು ಘಾಟಿ ದೇವಾಲಯಕ್ಕೆ ಸಾಕಷ್ಟು ಜನ ಭಕ್ತಾದಿಗಳು ಬರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ವ್ಯವಸ್ಥೆಗಳನ್ನು ಸಹ ಮಾಡ್ಕೊಂಡಿರುವಂತದ್ದು. ಮುಂಜಾನೆ 5 ಗಂಟೆಯಿಂದಲೇ ಸಹ ವಿಶೇಷ ಅಲಂಕಾರವನ್ನು ಸಹ ಮಾಡಿರುವಂತದ್ದು, ವಿಶೇಷ ಅಭಿಷೇಕ ಪೂಜೆ ಪುರಸ್ಕಾರಗಳು ಸಹ ನಡೆದಿರುವಂತದ್ದು. ಪ್ರಮುಖವಾಗಿ ಏನು ಕೋಲಾರ, ಚಿಕ್ಕಬಳ್ಳಾಪುರ ಮತ್ತೆ ತುಮಕೂರು, ಬೆಂಗಳೂರು ಭಾಗದಿಂದ ಅತಿ ಹೆಚ್ಚು ಭಕ್ತಾದಿಗಳು ಬರೋದ್ರಿಂದ ಈಗಾಗಲೇ ಸಕಲ ಸಿದ್ಧತೆಗಳನ್ನು ಸಹ ಮಾಡ್ಕೊಂಡಿರುವಂತದ್ದು. ಪ್ರಮುಖವಾಗಿ ಪ್ರಸಾದ ವ್ಯವಸ್ಥೆ ಮತ್ತೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಸಹ ಈಗಾಗಲೇ ಆಡಳಿತ ಮಂಡಳಿ ಮಾಡ್ಕೊಂಡಿರುವಂತದ್ದು. ಸುಮಾರು 100ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನು ಸಹ ನಿಯೋಜನೆ ಮಾಡಿ ಮಾರ್ಗದ ಮಧ್ಯದಲ್ಲಿ ಏನೋ ಪಾರ್ಕಿಂಗ್ ವ್ಯವಸ್ಥೆಗಳನ್ನು ಸಹ ಮಾಡಿರುವಂತದ್ದು. ಯಾವುದೇ ರೀತಿ ಟ್ರಾಫಿಕ್ ಜಾಮ್ ಆಗಬಾರದು ಅಂತ ನಿಟ್ಟಿನಲ್ಲಿ ಈಗಾಗಲೇ ಏನು ಪೊಲೀಸ್ ಇಲಾಖೆ ಕೂಡ ಸನ್ನದ್ಧರಾಗಿರುವಂತದ್ದು. ಪ್ರಮುಖವಾಗಿ 12 ಗಂಟೆಯ ನಂತರ ಏನು ರಥವನ್ನು ಎಳೆಯಲಾಗ್ತದೆ. ಆ ರಥೋತ್ಸವಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಏನು ಭಕ್ತಾದಿಗಳು ಸಹ ಬರ್ತಾರೆ. ಹಾಗಾಗಿ ಯಾವುದೇ ರೀತಿಯ ಲೋಪದೋಷ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳನ್ನು ಸಹ ಮಾಡ್ಕೊಂಡಿರುವಂತದ್ದು. ಶರ್ಮಿತಾ ಶೆಟ್ಟಿ, ಫೈನ್, ಥ್ಯಾಂಕ್ ಯು ಸೋ ಮಚ್ 4 ಜನಕ್ಕೂ ಕ್ವಿಕ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದಕ್ಕೆ. ಮುಂದಿನ ಮೇಜರ್ ಸುದ್ದಿ, ಜೂಜು ಸಾಲ ಪದೇ ಪದೇ ಕಿರೇಕ್, ಶೂಲಕ್ಕೇರಿಸಿದ ಆನ್ಲೈನ್ ಆಟ, ಅಮಾಯಕರೇ ಟಾರ್ಗೆಟ್, ಚಟಕ್ಕೆ ಬೀಳಿಸಿ ಕಿರಾತಕರ ಕಾಟ, ಪ್ರಾಣವೂ ಹೋಯ್ತು ಮಾನವೂ ಹೋಯ್ತು, ಸಾವಿನ ಮನೆಗೆ ದಿಕ್ಕೇ ಇಲ್ಲದಾಯಿತು. ಇದು ಆನ್ಲೈನ್ ಕಿಲ್ಲರ್, ನ್ಯೂಸ್ 18 ಮೆಗಾ ಅಭಿಯಾನ. ಆನ್ಲೈನ್ ದೋಖಾ ಸುಳಿಯಲ್ಲಿ ಕರ್ನಾಟಕ ಸಿಲುಕಿದೆ. ಪ್ರಮುಖವಾಗಿ ಯುವಕರು ಸಿಕ್ಕಾಕೊಂಡ್ಬಿದ್ದಿದ್ದಾರೆ. ಅದರಿಂದ ಹೊರಗಡೆ ಬರೋಕ್ಕಾಗದೆ ಬೇರೆ ಬೇರೆ ದಾರಿಯನ್ನ ಹಿಡಿತಾ ಇದ್ದಾರೆ, ಕ್ರೈಮ್ಗಳಲ್ಲಿ ತೊಡಗಿಕೊಳ್ತಾ ಇದ್ದಾರೆ. ಆನ್ಲೈನ್ ಗೇಮ್ ಕಾರಣಕ್ಕೆ ಒಂದಲ್ಲ ಒಂದು ಕ್ರೈಮ್ಗಳು ನಡೀತಾ ಇದೆ. ಆನ್ಲೈನ್ ಕಿಲ್ಲರ್ಗಳಿಂದ ಕರುನಾಡು ತತ್ತರಿಸಿ ಹೋಗಿದೆ. ಈ ಬಗ್ಗೆ ನ್ಯೂಸ್ 18 ಕನ್ನಡದಲ್ಲಿ ನಾವು ಒಂದು ದೊಡ್ಡ ಮಟ್ಟದಲ್ಲಿ ಅಭಿಯಾನವನ್ನ ಮಾಡ್ತಾ ಇದ್ದೀವಿ. ಇದಕ್ಕೆ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಸಂಬಂಧಪಟ್ಟವರು ಅಲರ್ಟ್ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಇನ್ನು ಆನ್ಲೈನ್ ಸಾಲ ಕೊಟ್ಟವರಿಂದ ಸಿಕ್ಕಾಪಟ್ಟೆ ಟಾರ್ಚರ್ ಅನ್ನ ನೀಡಲಾಗ್ತಾ ಇದೆ. ಆನ್ಲೈನ್ ಸಾಲ ಕೊಟ್ಟವರು ಮಾನವನ್ನ ಹರಾಜು ಹಾಕ್ತಾರೆ. ಆನ್ಲೈನ್ ಸಾಲದಿಂದ ಸರಣಿ ಆತ್ಮಹತ್ಯೆಗಳು ಕೂಡ ನಮ್ಮ ಕರ್ನಾಟಕದಲ್ಲಿ ನಡೀತಾ ಇದೆ. ನ್ಯೂಸ್ 18 ನಿಂದ ಆನ್ಲೈನ್ ಸಾಲದಿಂದ ಶೂಲಕ್ಕೇರಿದವರ ಮೆಗಾ ಸ್ಟೋರಿಗಳನ್ನ ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ಇದು ನ್ಯೂಸ್ 18 ನ ಮೆಗಾ ಅಭಿಯಾನ. ಎಷ್ಟು ಭೀಕರವಾಗಿರುತ್ತೆ ಈ ಆನ್ಲೈನ್ ಜೂಜು ಮಾಡೋದು ಅಂತಂದ್ರೆ, ಈ ಆನ್ಲೈನ್ ಜೂಜುಕೋರರಿಂದ ರಣಭೀಕರ ಕೊಲೆಗಳು ಕೂಡ ನಡೆದಿದೆ. ಆನ್ಲೈನ್ ಆರ್ಡರ್ ಡೆಲಿವರಿ ನೆಪದಲ್ಲೇ ಕಗ್ಗೊಲೆಯನ್ನ ಮಾಡಲಾಗಿದೆ. ಇತ್ತೀಚೆಗಾದಂತ ಘಟನೆ ಇದು ಮಂಡ್ಯದಲ್ಲಿ ಆಗಿತ್ತು. ಅಕ್ಷರಶಃ ಕೊಲೆಯಿಂದ ಮಂಡ್ಯ ಬೆಚ್ಚಿ ಬಿದ್ದಿತ್ತು. ಮಂಡ್ಯದಲ್ಲಿ ಆನ್ಲೈನ್ ಕಿಲ್ಲರ್ಗೆ ರಮೇಶ್ ಅನ್ನೋ ವ್ಯಕ್ತಿ ಬಲಿಯಾಗಿದ್ರು. ಡಿಸೆಂಬರ್ 21ರ ರಾತ್ರಿ ತೋಟದ ಮನೆಯಲ್ಲಿ ಹತ್ಯೆ ನಡೆದಿತ್ತು. ಅದು ಕೂಡ ಭೀಕರವಾಗಿ ಹತ್ಯೆಯನ್ನ ಮಾಡಲಾಗಿತ್ತು. ಆನ್ಲೈನ್ ಗೇಮ್ನ ಅಡಿ ಸಾಲವನ್ನ ಮಾಡಿಕೊಂಡಿದ್ದ ಇಬ್ರಾಹಿಂ ಅನ್ನೋ ಯುವಕ ಮರದ ಕಟ್ಟರ್ ಅನ್ನ ಬಳಸಿ ಈತ ಹತ್ಯೆಯನ್ನ ಮಾಡಿದ್ದಾನೆ. ಅಂದ್ರೆ ಅದು ಡೆಲಿವರಿ ಕೊಡುವಂತ ನೆಪದಲ್ಲಿ ಬಂದಿದ್ದಾನೆ. ಬರ್ಬರವಾಗಿ ಇಬ್ರಾಹಿಂ ಹತ್ಯೆಯನ್ನ ಮಾಡಿದ್ದ ರಮೇಶ್ ಅನ್ನೋ ವ್ಯಕ್ತಿಯನ್ನ.